ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಒಂದು ಲೆಕ್ಕ, ಅದಾದ ನಂತರದಲ್ಲಿ ಕಾಂಗ್ರೆಸ್ನ ಕುರ್ಚಿ ಕಾದಾಟದ ಮತ್ತೊಂದು ಲೆಕ್ಕ ಪ್ರಾರಂಭವಾಗುತ್ತೆ ಅನ್ನೋ ಲೆಕ್ಕಾಚಾರಗಳು ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇತ್ತು. ಇದೀಗ ನಿನ್ನೆಗೆ ಬೆಳಗಾವಿಯ ಅಧಿವೇಶನ ಮುಕ್ತಾಯ ಆಗಿದೆ. ಶುರುವಾಗುತ್ತಾ ಹಾಗಾದ್ರೆ ಕಾಂಗ್ರೆಸ್ನ ಕುರ್ಚಿ ಕಾಳಗದ ಪಾರ್ಟ್ 2. ಸಿಎಂ ಕುರ್ಚಿಗೇರೋಕೆ ಡಿಕೆ ಶಿವಕುಮಾರ್ ಅವರು ಸಿದ್ದತೆಯನ್ನ ಪ್ರಾರಂಭ ಮಾಡಿದ್ರ. ದೆಹಲಿ ಯಾತ್ರೆಯ ಗುಟ್ಟನ್ನ ತೆರೆದಿಟ್ಟ ಡಿಕೆ ಶಿವಕುಮಾರ್ ಅನ್ನೋ ಅನುಮಾನ ಕಾಡ್ತಾ ಇತ್ತು. ಬದಲಾವಣೆ ಭವಿಷ್ಯ ತೀರ್ಮಾನಕ್ಕೆ ಮುಹೂರ್ತ ಫಿಕ್ಸ್ ಮಾಡಿಕೊಂಡು ಬರುವ ಸಲುವಾಗಿಯೇ ದೆಹಲಿ ಫ್ಲೈಟ್ ಹತ್ತುವ ತಯಾರಿಯಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಈಗೊಂದು ಅನುಮಾನ ಕಾಡ್ತಾ ಇದೆ. ಇದೇ ಮಂಗಳವಾರ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಾಗಾದ್ರೆ ವರಿಷ್ಠರ ಮುಂದೆ ಹಕ್ಕೊತ್ತಾಯವನ್ನ ಮಂಡಿಸ್ತಾರ ಅವತ್ತೇನೆ? ಮಂಗಳವಾರವೇ ಫಿಕ್ಸ್ ಆಗುತ್ತಾ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕದ ಮುಹೂರ್ತ? ವರಿಷ್ಠರು ಚರ್ಚೆಗೆ ನನ್ನನ್ನ ಮತ್ತು ಸಿದ್ದರಾಮಯ್ಯನವರನ್ನ ಕರೀತಾರೆ. ದೆಹಲಿ ನಾಯಕರು ಸೂಕ್ತ ಸಮಯದಲ್ಲಿ ಕರೀತಾರೆ. ಆಗ ನಾನು ಸಿದ್ದರಾಮಯ್ಯ ಹೋಗಿ ಮಾತನಾಡ್ತೇವೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಾದ್ರೆ ಮಂಗಳವಾರವೇ ಸಿಎಂಗೂ ದೆಹಲಿಗೆ ಬುಲಾವ್ ಸಿಗುತ್ತಾ? ಮಂಗಳವಾರ ದೆಹಲಿಗೆ ಹೋಗ್ತಿದ್ದೇನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅವತ್ತೇ ಸಿಎಂಗೂ ಸೋನಿಯಾ ಹಾಗೆ ರಾಹುಲ್ ಗಾಂಧಿ ಅವರ ಕಡೆಯಿಂದ ಬುಲಾವ್ ಬರುವ ನಿರೀಕ್ಷೆ ಇದೆ. ಮುಂದಿನ ವಾರವೇ ಕುರ್ಚಿಯ ಹಣೆ ಬರಹ ಇತ್ಯರ್ಥ ಆಗತ್ತಾ? ಸದ್ಯಕ್ಕಿರುವ ಕುತೂಹಲ ಇದೆ. ತಿಳಿಸಿ ನಾವೇನು ಮಾಡಲ್ಲ. ನಾನಂತೂ ಕದ್ದು ಹೋಗಲ್ಲ. ಅಲ್ಲ, ಅದಕ್ಕೇನಾದ್ರೂ ಆಹ್ವಾನ ಕೊಟ್ಟಿದಾರ ಅಂತ ಸರ್? ಯಾಕಂದ್ರೆ 27ನೇ ತಾರೀಕು ನಮ್ಮಿಬ್ಬರಿಗೂ ಏನೋ ಹೇಳಿದಾರೆ ಅವರು. ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ತೀವಿ. ಇಬ್ರು ಹೋಗ್ದಿರಕ್ಕಾಗ್ತದ? ತಿಳಿಸಿ ನಾವೇನು ಮಾಡಲ್ಲ. ನಾನಂತೂ ಕದ್ದು ಹೋಗಲ್ಲ. ಅಲ್ಲ, ಅದಕ್ಕೇನಾದ್ರೂ ಆಹ್ವಾನ ಕೊಟ್ಟಿದಾರ ಅಂತ ಸರ್? ಯಾಕಂದ್ರೆ 27ನೇ ತಾರೀಕು ನಮ್ಮಿಬ್ಬರಿಗೂ ಏನೋ ಹೇಳಿದಾರೆ ಅವರು. ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ತೀವಿ. ಇಬ್ರು ಹೋಗ್ದಿರಕ್ಕಾಗ್ತದ? ತಿಳಿಸಿ ನಾವೇನು ಮಾಡಲ್ಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಮಂಗಳವಾರ ದೆಹಲಿ ಪ್ರಯಾಣದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಅವತ್ತೇ ಕರೆಸ್ಕೊಳ್ತಾರಾ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅನ್ನೋ ಕುತೂಹಲ. ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಬಗ್ಗೆ? ಈಗ ಎರಡು ಚಾಯ್ಸಸ್ ಅನ್ನ ನಾವು ಈ ಸದ್ಯದ ಮಟ್ಟಿಗೆ ನೋಡಬಹುದಾಗಿರುವಂತದ್ದು. ಮಂಗಳವಾರ ಡಿಕೆ ಶಿವಕುಮಾರ್ ಅವರನ್ನ ಕರೆದು ಅವರಿಗೆ ಒಂದು ಪ್ರಾಮಿಸ್ ಅನ್ನ ಮಾಡುವಂತದ್ದು ಇರ್ಬೋದು, ಅಥವಾ ಕನ್ವಿನ್ಸ್ ಅನ್ನ ಮಾಡುವಂತದ್ದು ಇರ್ಬೋದು, ಅಥವಾ ಭೇಟಿನೇ ಆಗದೆ ಇರ್ಬೋದು. ಈ ಮೂರು ಸಂದೇಶಗಳನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಡುವಂತ ಸಾಧ್ಯತೆ ಇರುವಂತದ್ದು ಹೈಕಮಾಂಡ್ ವತಿಯಿಂದ. ಒಂದು ವೇಳೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡ್ತೀವಿ ಅಂದ್ರೆ ಯಾವ ದಿನಾಂಕಕ್ಕೆ ಸಿದ್ದರಾಮಯ್ಯನವರು ಬಿಟ್ಕೊಡ್ತಾರೆ ಅಂತ ತಿಳಿಸ್ತಾರೆ. ಅದಾದ ನಂತರ ಇವರು ಅಲ್ಲಿವರೆಗೂ ಏನು ಮಾತನಾಡದಂತೆ ಅಥವಾ ಯಾವ ರೀತಿ ಮಾಧ್ಯಮಗಳಿಗೆ ಮಾತನಾಡಬೇಕು ಅಂತ ಒಂದು ಸಂದೇಶವನ್ನ ಹಾಗೂ ಸೂಚನೆಯನ್ನ ಹೈಕಮಾಂಡ್ ಕೊಡುವಂತ ಚಾನ್ಸಸ್ ಇದೆ. ಒಂದು ವೇಳೆ ನೀವು ಸಿಎಂ ಆಗೋದಿಲ್ಲ ಶಿವಕುಮಾರ್ ಅಂತ ಹೇಳಬೇಕಿತ್ತು ಅಂದ್ರೆ ಯಾವ ಕಾರಣಕ್ಕೆ, ಅಥವಾ 2028ಕ್ಕೆ ಏನನ್ನ ಪ್ರಾಮಿಸ್ ಮಾಡ್ತಾರೆ, ಅಥವಾ ಏನೆಲ್ಲ ಆಗಬಹುದು, ಯಾವ ಕಾರಣಕ್ಕೆ ಅವ್ರನ್ನ ಸಿಎಂ ಮಾಡ್ತಿಲ್ಲ ಅಂತ ತಿಳಿಸುವಂತ ಸಾಧ್ಯತೆ ಕೂಡ ಇರುವಂತದ್ದು ಒಂದು ವೇಳೆ ಒಪ್ಪಂದ ಆಗಿಲ್ಲ ಅನ್ನೋದಾಯ್ತು ಅಂದ್ರೆ. ಇಲ್ಲವಾದ್ರೆ ಮೂರನೇ ಚಾಯ್ಸ್ ಇರುವಂತದ್ದು ಡಿಕೆ ಶಿವಕುಮಾರ್ ಅವ್ರನ್ನ ಕೂರಿಸಿಕೊಂಡು ಹೈಕಮಾಂಡ್ ಮಾತನಾಡಿದ ನಂತರ ಸಿದ್ದರಾಮಯ್ಯನವ್ರಿಗೂ ಕೂಡ ಕರೆ ಮಾಡಿ ಇಬ್ಬರನ್ನು ಕೂಡ ಒಂದೇ ಜಾಗದಲ್ಲಿ, ಅಂದ್ರೆ ಹೈಕಮಾಂಡ್ ಜೊತೆ ಡಿಕೆ ಶಿವಕುಮಾರ್ ಭೇಟಿಯಾದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಕರೆ ಮುಖಾಂತರ ಒಂದು ಸಂದೇಶವನ್ನು ಕೊಡುವಂತ ಕೆಲಸವನ್ನು ಕೂಡ ಹೈಕಮಾಂಡ್ ಮಾಡಬಹುದು. ಇಷ್ಟನ್ನ ಹೊರತುಪಡಿಸಿ ಒಂದು ವಿಚಾರವನ್ನು ನಾವು ಅವಲೋಕನೆ ಮಾಡಿದಾಗ, ನಿನ್ನೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಇಲ್ಲದೆ ಅಂತ ಸಂದರ್ಭದಲ್ಲಿ 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ ಗಟ್ಟಿಯಾಗಿ ಹೇಳಿದ್ದನ್ನ ಕೂಡ ನೋಡಿದ್ದೇವೆ. ಹೈಕಮಾಂಡ್ ಒಲವು ನನ್ನ ಮೇಲಿದೆ ಅಂತ ಹೇಳಿರೋದನ್ನ ಕೂಡ ನೋಡಿದ್ದೇವೆ. ಇಲ್ಲಿಗೆ ಯಾವ ಮಾತುಕತೆಯೇ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರೆ, ಪರೋಕ್ಷವಾಗಿ ಅದರ ಅಪೋಸಿಟ್ ಆಗಿ ಮಾತನಾಡುವಂತ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು, ನನ್ನ ಹಾಗೂ ಸಿದ್ದರಾಮಯ್ಯನ ಮಾತುಕತೆ ಇಬ್ಬರಿಗೂ ಗೊತ್ತಿದೆ, ಇದು ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದೇವೆ, ನಮ್ಮಿಬ್ಬರ ಮಾತೇನು ಅಂತ ನಮಗ್ ಗೊತ್ತಿದೆ ಅಂತ ನೇರವಾಗಿ ಹೇಳಿದ್ದಾರೆ. ಅಲ್ಲಿಗೆ ಮಾತುಕತೆ ಆಗಿದೆ. ಆ ಮಾತುಕತೆಯನ್ನ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳೋದಕ್ಕೆ ಇಷ್ಟಪಡ್ತಿಲ್ಲ, ಆದ್ರೆ ಅದನ್ನ ನಾನು ಈ ಸದ್ದ ಮಟ್ಟಿಗೆ ಹೇಳ್ತಿದ್ದೀನಿ ಅನ್ನೋ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಅದ್ರ ಜೊತೆಗೆ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆಯನ್ನ ಕೂಡ ನೇರವಾಗಿ ಕೊಟ್ಟಿರುವಂತ ಒಂದು ಆಡಿಯೋ ಕ್ಲಿಪ್ ಅಥವಾ ವಿಡಿಯೋ ಬೈಟ್ ಅನ್ನ ನಾವು ನೋಡಿರುವಂತದ್ದು. ಅಲ್ಲಿಗೆ ಒಪ್ಪಂದದ ಪ್ರಕಾರ ಬಿಟ್ಕೊಡ್ಬೇಕು, ಇಲ್ಲವಾದ್ರೆ ಸರ್ಕಾರವನ್ನ ಕೆಡಲ್ತೇನಾ, ಅಥವಾ ಹೈಕಮಾಂಡ್ ಕಣ್ಣಿನ ಮುಂದೆ ನಿಮ್ಮನ್ನ ವಿಲನ್ ಆಗಿ ಮಾಡ್ತೇನಾ, ಅಥವಾ ಯಾವ ರೀತಿಯಾದಂತಹ ಸಂದೇಶವನ್ನ ಸಿದ್ದರಾಮಯ್ಯನವರಿಗೆ ಅವರ ಬಣದವರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಈಗ ಅವರು ಬಣದವರು ಅರ್ಥೈಸಬೇಕಾಗಿರುವಂತದ್ದು. ಆದ್ರೆ ಖಂಡಿತವಾಗಿಯೂ ಸಂಕ್ರಾಂತಿಯ ನಂತರ ಒಂದಿಷ್ಟು ಬದಲಾವಣೆ ಆಗುತ್ತೆ ಅಂತ ಕಾಂಗ್ರೆಸ್ನ ಆಪ್ತ ವಲಯಗಳು ಹೇಳ್ತಿರುವಂತದ್ದು. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಡಿಸಿಎಂ ರನ್ನ ಸಿಎಂ ಮಾಡೋದಕ್ಕೆ ಬಿಡಲ್ಲ ಅಂತ ಸಿದ್ದರಾಮಯ್ಯನವರ ಬಣ ನಿಂತಿರುವಂತದ್ದು. ಇಲ್ಲಿ ಇಬ್ಬರು ದೈತ್ಯ ವ್ಯಕ್ತಿಗಳು, ದೈತ್ಯ ಶಕ್ತಿಗಳು ಕಾಂಗ್ರೆಸ್ಗೆ. ಅಹಿಂದ ವೋಟ್ ಬ್ಯಾಂಕ್ ಅನ್ನ ಬಿಟ್ಕೊಟ್ಟೆ 2028ಕ್ಕೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಮತ್ತೆ ರಚನೆ ಮಾಡೋದಕ್ಕಾಗಲ್ಲ, ಅಧಿಕಾರಕ್ಕೆ ಬರೋದಕ್ಕಾಗೋದಿಲ್ಲ.
ಮತ್ತೊಂದ್ ಕಡೆ ಟ್ರಬಲ್ ಶೂಟರ್ ಆದಂತ ಡಿ.ಕೆ. ಶಿವಕುಮಾರ್ ಬಿಟ್ಟರು ಕೂಡ ಒಕ್ಕಲಿಗ ಸಮುದಾಯದ ಕೂಡ ಓಟ್ಗಳು ಬೀಳುವಂತ ಸಾಧ್ಯತೆ ಇದೆ. ಅಲ್ಲಿಗೆ 2028ನೇ ಚುನಾವಣೆಗೆ ಕಷ್ಟ ಆಗ್ಬೋದು. ಕೇರಳ ಚುನಾವಣೆಯ ನಂತರವೇನಾದ್ರೂ ಕಾಂಗ್ರೆಸ್ ನಮ್ಮ ರಾಜ್ಯದ ಸಿಎಂ ಅನ್ನ ಬದಲಾವಣೆ ಮಾಡುತ್ತಾ ಅನ್ನೋ ಒಂದು ಗುಮನಿ ಕೂಡ ಈಗ ಇರುವಂತದ್ದು. ಇದಿಷ್ಟರ ಜೊತೆಗೆ ಲೋಕಲ್ ಬಾಡಿ ಎಲೆಕ್ಷನ್ ಗಳ ಮೇಲೆ ಈ ಒಂದು ಸಿಎಂ ಬದಲಾವಣೆಯಿಂದ ಆಗುವಂತ ನಷ್ಟವನ್ನ ತಡೆಯೋದಕ್ಕಾದ್ರೂ ಇನ್ನೊಂದಿಷ್ಟು ದಿನ ಸಿಎಂ ಬದಲಾವಣೆ ಮುಂದಕ್ಕೆ ಹಾಕ್ಬೋದು ಅಂತ ಒಂದಿಷ್ಟು ಮಾಹಿತಿಗಳು ಹೇಳ್ತಿರುವಂತದ್ದು. ಈ ಕಾರಣದಿಂದ ಈಗ ಮಂಗಳವಾರ ಡಿಸಿಎಂ ರವರು ಹೋಗಿ ಬಂದ ನಂತರ ಸಂದೇಶವನ್ನ ತರ್ತಾರೆ, ಸೂಚನೆಯನ್ನ ತರ್ತಾರ, ಅಥವಾ ಖಾಲಿ ಕೈನಲ್ಲಿ ವಾಪಸ್ ಆಗ್ತಾರ, ಅಥವಾ ಒಂದು ದಿನಾಂಕವನ್ನ ಹಿಡಿದುಕೊಂಡು ಖುಷಿಯಾಗಿ ಬರ್ತಾರ ಅನ್ನೋದಕ್ಕೆ ಮಂಗಳವಾರದವರೆಗೂ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಹೈಕಮಾಂಡ್ ಪ್ರತಿ ಬಾರಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವಕಾಶವನ್ನ ನೀಡ್ತಾ ಇರಲಿಲ್ಲ. ಈ ಬಾರಿ ಅವಕಾಶವನ್ನ ನೀಡಿ ಇಷ್ಟು ದಿನಗಳ ಒಂದು ತಾಳ್ಮೆಯಿಂದ ಕಾದಿದ್ದಕ್ಕಾಗಿ ದಿನಾಂಕವನ್ನ ಅಥವಾ ಸಿಹಿ ಸುದ್ದಿಯನ್ನ ಕೊಡ್ತಾರ ಅನ್ನೋದನ್ನ ಈಗ ನೋಡ್ಬೇಕಾಗಿದೆ. ಆದ್ರೆ 50-50 ಚಾನ್ಸಸ್ ಇದೆ ಅಂತ ಈ ಸದ್ಯದ ಮಟ್ಟಿಗೆ ತಿಳಿಯಲಾಗಿರುವಂತದ್ದು. ಯಾವಾಗ ಸಿದ್ದರಾಮಯ್ಯನವರಿಗೂ ಕೂಡ ಕರೆ ಬರುತ್ತೆ, ಆವತ್ತು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಹೈಕಮಾಂಡ್ ಎಲ್ಲರೂ ಒಂದೇ ಕೊಠಡಿಯಲ್ಲಿ ಕೂತು ಮಾತನಾಡೋದ್ರಿಂದ ಮಂಗಳವಾರ ಬಹುತೇಕ ದಿನಾಂಕ ನಿಗದಿಯಾಗುವಂತ ಚಾನ್ಸಸ್ ಇದೆ. ಈ ದಿನಾಂಕ ಎಲ್ಲರೂ ಸೇರಿ ಮಾತಾಡೋದಕ್ಕೆ ಹೊರತು ಸಿಎಂ ಬದಲಾವಣೆಗೆ ಅಲ್ಲ ಅನ್ನೋ ಒಂದು ಮಾಹಿತಿ ಈಗ ನಾವು ಕೊಡಬಹುದಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಒಂದು ಲೆಕ್ಕ, ಅದಾದ ನಂತರದಲ್ಲಿ ಕಾಂಗ್ರೆಸ್ನ ಕುರ್ಚಿ ಕಾದಾಟದ ಮತ್ತೊಂದು ಲೆಕ್ಕ ಪ್ರಾರಂಭವಾಗುತ್ತೆ ಅನ್ನೋ ಲೆಕ್ಕಾಚಾರಗಳು ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇತ್ತು. ಇದೀಗ ನಿನ್ನೆಗೆ ಬೆಳಗಾವಿಯ ಅಧಿವೇಶನ ಮುಕ್ತಾಯ ಆಗಿದೆ. ಶುರುವಾಗುತ್ತಾ ಹಾಗಾದ್ರೆ ಕಾಂಗ್ರೆಸ್ನ ಕುರ್ಚಿ ಕಾಳಗದ ಪಾರ್ಟ್ 2. ಸಿಎಂ ಕುರ್ಚಿಗೇರೋಕೆ ಡಿ.ಕೆ. ಶಿವಕುಮಾರ್ ಅವರು ಸಿದ್ಧತೆಯನ್ನ ಪ್ರಾರಂಭ ಮಾಡಿದ್ರ. ದೆಹಲಿ ಯಾತ್ರೆಯ ಗುಟ್ಟನ್ನ ತೆರೆದಿಟ್ಟ ಡಿ.ಕೆ. ಶಿವಕುಮಾರ್ ಅನ್ನೋ ಅನುಮಾನ ಕಾಡ್ತಾ ಇತ್ತು. ಬದಲಾವಣೆ ಭವಿಷ್ಯ ತೀರ್ಮಾನಕ್ಕೆ ಮುಹೂರ್ತ ಫಿಕ್ಸ್ ಮಾಡಿಕೊಂಡು ಬರುವ ಸಲುವಾಗಿಯೇ ದೆಹಲಿ ಫ್ಲೈಟ್ ಹತ್ತುವ ತಯಾರಿಯಲ್ಲಿದ್ದಾರ ಡಿ.ಕೆ. ಶಿವಕುಮಾರ್. ಈಗ ಒಂದು ಅನುಮಾನ ಕಾಡ್ತಾ ಇದೆ. ಇದೇ ಮಂಗಳವಾರ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಹಾಗಾದ್ರೆ ವರಿಷ್ಠರ ಮುಂದೆ ಹಕ್ಕೊತ್ತಾಯವನ್ನ ಮಂಡಿಸ್ತಾರ ಅವತ್ತೇನೆ. ಮಂಗಳವಾರವೇ ಫಿಕ್ಸ್ ಆಗುತ್ತಾ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕದ ಮುಹೂರ್ತ. ವರಿಷ್ಠರು ಚರ್ಚೆಗೆ ನನ್ನನ್ನ ಮತ್ತು ಸಿದ್ದರಾಮಯ್ಯನವರನ್ನ ಕರೀತಾರೆ. ದೆಹಲಿ ನಾಯಕರು ಸೂಕ್ತ ಸಮಯದಲ್ಲಿ ಕರೀತಾರೆ. ಆಗ ನಾನು ಸಿದ್ದರಾಮಯ್ಯ ಹೋಗಿ ಮಾತನಾಡ್ತೇವೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಾದ್ರೆ ಮಂಗಳವಾರವೇ ಸಿಎಂಗೂ ದೆಹಲಿಗೆ ಬುಲಾವ್ ಸಿಗುತ್ತಾ? ಮಂಗಳವಾರ ದೆಹಲಿಗೆ ಹೋಗ್ತಿದ್ದೇನೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಅವತ್ತೇ ಸಿಎಂಗೂ ಸೋನಿಯಾ ಹಾಗೆ ರಾಹುಲ್ ಗಾಂಧಿ ಅವರ ಕಡೆಯಿಂದ ಬುಲಾವ್ ಬರುವ ನಿರೀಕ್ಷೆ ಇದೆ. ಮುಂದಿನ ವಾರವೇ ಕುರ್ಚಿಯ ಹಣೆ ಬರಹ ಇತ್ಯರ್ಥ ಆಗುತ್ತಾ